News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. Coolgurt Movers, Royal World, Mysore. ಪ್ರಕೃತಿ ವಿಕೋಪ ನಿರ್ವಹಿಸುವಲ್ಲಿ ಕೊಡಗು ಜಿಲ್ಲಾಡಳಿತ ವಿಫಲ. ತಲಕಾವೇರಿ ರಸ್ತೆಗೆ ಬಿದ್ದ ಬಂಡೆ ತೆರವುಗೊಳಿಸುವ ಬದಲು ಪುಣ್ಯಕ್ಷೇತ್ರ ದರ್ಶನವೇ ಬಂದ್. ಅಧಿಕಾರಿಗಳ ನಿರ್ಬಂಧ ನೀತಿಗೆ ದೇವಾಲಯ ಸಮಿತಿ ಪ್ರಮುಖರ ಆಕ್ಷೇಪ. ಕಾಡಾನೆಗಳ ನಡಿಗೆ ನಾಡಿನ ಕಡೆಗೆ. ಮಾಲ್ದಾರೆಯಲ್ಲಿ ಹಾಡು ಹಗಲೇ ರಸ್ತೆಯಲ್ಲಿ ಪೆರೇಡ್ ಮಾಡುತ್ತದೆ ಕಾಡಾನೆ. ಅಂಗನವಾಡಿ ಪಕ್ಕದಲ್ಲೇ ಅಡ್ಡಾಡುತ್ತವೆ ಸಲಗಗಳು. ಪ್ರವಾಹ ರೂಪಿಣಿ ಕಾವೇರಿ ನದಿಯಲ್ಲಿ ರೋಮಾಂಚಕ ರಾಫ್ಟಿಂಗ್ನ ಮೋಜು. ಸಾಹಸ ಪ್ರಿಯರಿಗೆ ದುಬಾರಿಯಲ್ಲಿ ಥ್ರಿಲ್ ನೀಡುತ್ತಿರುವ ರಾಫ್ಟಿಂಗ್. ಜಲಕ್ರೀಡೆಗೆ ಮುಗಿಬೀಳುತ್ತಿರುವ ದೇಶ ವಿದೇಶಿ ಪ್ರವಾಸಿಗರು. ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಜಲಕನ್ಯರ ಮನಮೋಹಕ ನರ್ತನ. ಮಳೆಗಾಲದಲ್ಲಿ ಹಸಿರ ಕಾನನದ ನಡುವೆ ಹಾಲ್ನೊರೆಯಾಗಿ ಧುಮ್ಮಿಕ್ಕುವ ಜಲಧಾರೆಗಳು. ಕಂಗೊಳಿಸುವ ಝರಿಗಳ ಸಿರಿಗೆ ದಾರಿಹೋಕರು ಫುಲ್ ಫಿದಾ. ಸಿನಿಪ್ರಿಯರಿಗೆ ಮತ್ತೇರಿಸುತ್ತಿರುವ ಸಲ್ಮಾನ್ ಅಭಿನಯದ ಹೊಸ ಚಿತ್ರ ಕಿಕ್. ರಂಜಾನ್ ಕೊಡುಗೆಯಾದ ಕಿಕ್ನ ಭರ್ಜರಿ ಪ್ರದರ್ಶನ. ರೋಮಾಂಚಕ ಆಕ್ಷನ್ ಫಿಲ್ಮ್ನಲ್ಲಿದೆ ಕಿಕ್ಕೇರಿಸುವ ದೃಶ್ಯಗಳು. ಹಲೋ, ನಾನು ಸುಷ್ಮಾ. ಟಿ1 ನ್ಯೂಸ್ಗೆ ಸ್ವಾಗತ. ಕಾವೇರಿ ಉಗಮ ಕ್ಷೇತ್ರವಾದ ತಲಕಾವೇರಿ ಈಗ ಬಿಕೋ ಎಂತಿದೆ. ತಲಕಾವೇರಿ ಬಳಿಯ ವ್ಯೂ ಪಾಯಿಂಟ್ ಬಳಿ ಬಂಡೆ ಕಲ್ಲುಗಳು ಬಿದ್ದ ಹಿನ್ನೆಲೆಯಲ್ಲಿ ತಲಕಾವೇರಿಗೆ ಭಕ್ತರ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಹೀಗಾಗಿ 15 ದಿನಗಳಿಂದ ಕಾವೇರಿ ಕ್ಷೇತ್ರ ಭಕ್ತರಿಗೆ ಮುಕ್ತವಾಗಿಲ್ಲ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ತಲಕಾವೇರಿಗೆ ನೋ ಎಂಟ್ರಿ ನೀಡಲಾಗಿದೆ. ಬಂಡೆ ತೆರವುಗೊಳಿಸುವ ಬದಲಿಗೆ ಭಕ್ತರನ್ನೇ ಕ್ಷೇತ್ರಕ್ಕೆ ಬರಬೇಡಿ ಎಂದಿರುವ ಜಿಲ್ಲಾಡಳಿತದ ವಿರುದ್ಧ ಕಾವೇರಿ ಭಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಟಿ1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಏನೋ ಮಾಡೋಕೆ ಹೋಗಿ ಮತ್ತೇನನ್ನೋ ಮಾಡಿದೆ ಕೊಡಗು ಜಿಲ್ಲಾಡಳಿತ. ಹೌದು, ತಲಕಾವೇರಿ ಬಳಿಯ ವ್ಯೂ ಪಾಯಿಂಟ್ ಬಳಿ 15 ದಿನಗಳ ಹಿಂದೆ ಬಂಡೆಕಲ್ಲು ರಸ್ತೆಗೆ ಬಿದ್ದಾಗ ಗಾಬರಿಯಾದ ಜಿಲ್ಲಾಡಳಿತ ಭಾಗಮಂಡಲ ತಲಕಾವೇರಿ ಮಧ್ಯೆ ಜುಲೈ ಅಂತ್ಯದವರೆಗೆ ರಸ್ತೆ ಸಂಚಾರವನ್ನೇ ಬಂದ್ ಮಾಡೋ ನಿರ್ಧಾರಕ್ಕೆ ಬಂತು. ಇದರಿಂದಾಗಿ ಕಾವೇರಿ ಕ್ಷೇತ್ರಕ್ಕೆ ಹೊರ ಜಿಲ್ಲೆಯಿಂದ ಭಕ್ತರೇ ಬಾರದಂತಾಯಿತು. ತಲಕಾವೇರಿ ನಿವಾಸಿಗಳು ಮಾತ್ರ ಬಂಡೆ ಬಿದ್ದ ಜಾಗದಲ್ಲಿ ವಾಹನಗಳ ಮೂಲಕ ಸಂಚರಿಸತೊಡಗಿದರು. ಆದರೆ ತಲಕಾವೇರಿ ಕ್ಷೇತ್ರದ ಆದಾಯ ಮೂಲವಿರುವ ಪರ ರಾಜ್ಯದ ಭಕ್ತರಿಗೆ ಕಾವೇರಿ ಉಗಮ ತಾಣಕ್ಕೆ ವಾಹನ ಸಂಚಾರ ನಿಷೇಧಿಸಿ ಭಕ್ತರು ಬಾರದಂತಾಗಿರೋದು ತಲಕಾವೇರಿ ಮತ್ತು ಭಾಗಮಂಡಲ ನಿವಾಸಿಗಳ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ವ್ಯೂ ಪಾಯಿಂಟ್ ಬಳಿ ಬಿದ್ದ ಬಂಡೆಕಲ್ಲುಗಳನ್ನು ಸಮರೋಪಾದಿಯಲ್ಲಿ ತೆರವು ಮಾಡುವ ಬದಲಿಗೆ ಕಾರ್ಯಾಚರಣೆಯನ್ನೇ ಸ್ಥಗಿತಗೊಳಿಸಿ ಭಕ್ತರು ಬರೋ ಬಸ್, ವ್ಯಾನ್ಗಳು ಸೇರಿದಂತೆ ವಾಹನ ಸಂಚಾರವನ್ನೇ ನಿರ್ಬಂಧಿಸುವ ಮೂಲಕ ಹೊಸದೊಂದು ಪರಿಪಾಠಕ್ಕೆ ಅಧಿಕಾರಿಗಳು ಮುಂದಾದರು. ಕೊಡಗಿನ ಮಳೆಗಾಲದಲ್ಲಿ ಅಲ್ಲಲ್ಲಿ ಬಂಡೆಗಳು ಬೀಳೋದು, ಭೂಕುಸಿತ ಉಂಟಾಗೋದು ಹೊಸದೇನಲ್ಲ. ಈ ರೀತಿಯಾದಾಗ ಲೋಕೋಪಯೋಗಿ ಇಲಾಖೆಯವರು ಕೂಡಲೇ ರಸ್ತೆನ ತೆರವು ಮಾಡ್ತಾರೆ. ಹೀಗಿರುವಾಗ ಬಂಡೆ ಬಿದ್ದಾಗ ಬಂಡೆ ತೆರವು ಮಾಡಿ ರಸ್ತೆ ಸಂಚಾರ ಸುಗಮಗೊಳಿಸೋದು ಬಿಟ್ಟು ರಸ್ತೆ ಸಂಚಾರವನ್ನೇ ಭಕ್ತರಿಗೆ ನಿರ್ಬಂಧಿಸಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ತಲಕಾವೇರಿ ನಿವಾಸಿಗಳದ್ದು. ಇಂಥ ವಿಚಿತ್ರ ಪರಿಸ್ಥಿತಿಯನ್ನ ತಾನು ಮೊದಲ ಬಾರಿಗೆ ಕಾವೇರಿ ಕ್ಷೇತ್ರದಲ್ಲಿ ಗಮನಿಸಿರೋದಾಗಿ ಟಿವಿ1ನೊಂದಿಗೆ ತಲಕಾವೇರಿ ಕ್ಷೇತ್ರದ ಪ್ರಧಾನ ಅರ್ಚಕ ನಾರಾಯಣಾಚಾರ್ ಪ್ರತಿಕ್ರಿಯಿಸಿದರು. ಅಂತ ಸಂಗತಿಯಲ್ಲ. ಕೊಡಗಿನಂಥ ಈ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಅಂತಹ ಬಂಡೆಗಳು ಬೀಳುವಂತಹದ್ದು, ಗುಡ್ಡೆಗಳು ಜರಿದು ಬೀಳುವಂತಹದ್ದು ಸ್ವಾಭಾವಿಕ. ಇದಕ್ಕೆ ಮಳೆಗಾಲದ ಮೊದಲೇ ಜಿಲ್ಲಾಡಳಿತ ಎಲ್ಲ ತಯಾರಾಗಿರಬೇಕು ಇಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ. ಆದರೆ ಅದರಲ್ಲಿ ವಿಫಲ ಆಗಿದೆ ಅಂತ ನಾವು ಭಾವಿಸ್ತೇವೆ. ಕಳೆದ 15 ದಿನದಿಂದ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ, ಕಾವೇರಿ ದಕ್ಷಿಣದ ಗಂಗೆಗೆ ಭಕ್ತರು ನಿರೀಕ್ಷಿತ ಸಂಖ್ಯೆಯಲ್ಲಿ ಬಾರದೆ 10 ದಿನಗಳಿಂದ ತಲಕಾವೇರಿ ಬಿಕೋ ಅಂತ ಇದೆ. ಮಂಜಿನ ಮಡಿಲಲ್ಲಿರೋ ಕಾವೇರಿ ಕ್ಷೇತ್ರಕ್ಕೆ ಸಾಮಾನ್ಯವಾಗಿ ಆಷಾಢ ಮಾಸದ ಕೊನೆಯ ದಿನಗಳಲ್ಲಿ ಹೊರ ಜಿಲ್ಲೆಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸ್ತಾರೆ. ಆದರೆ ಈ ವರ್ಷ ಭಕ್ತರೇ ಬಾರದಂತಾಗಿದೆ. ಸಾಮಾನ್ಯವಾಗಿ ದಿನಕ್ಕೆ 1200ರಿಂದ 2000 ಭಕ್ತರು ಭೇಟಿ ನೀಡ್ತಾ ಇದ್ದ ಕಾವೇರಿ ಕ್ಷೇತ್ರಕ್ಕೆ ಈಗ 50 ಜನ ಬಂದರೆ ಅದೇ ಹೆಚ್ಚು ಅನ್ನುವಂತಾಗಿದೆ. ಹೀಗಾಗಿ ತಲಕಾವೇರಿಯಲ್ಲಿ ಭಕ್ತರನ್ನೇ ನಂಬಿಕೊಂಡಿದ್ದ ಅನೇಕ ಹೋಟೆಲ್ಗಳು, ಅಂಗಡಿಗಳ ಆದಾಯವೂ ಕುಸಿದಿದೆ.
ಗ್ರಾಹಕರಿಲ್ಲದೆ ತಲಕಾವೇರಿಯ ಅಂಗಡಿಗಳು ಬಿಕೋ ಎಂತ ಇದೆ. ಮಳೆಗಾಲವಾದರೂ ಭಕ್ತರಿಂದ ಉತ್ತಮ ಆದಾಯವಿತ್ತು. ಈ ಬಾರಿ ಬಂಡೆ ಬಿದ್ದು ವ್ಯಾಪಾರಕ್ಕೂ ಕಲ್ಲು ಬಿತ್ತು ಅಂತ ನೋವು ತೋಡಿಕೊಂಡ್ರು ತಲಕಾವೇರಿಯ ಹೋಟೆಲ್ ಮಾಲಕಿ ಭವ್ಯ. ಇವಾಗ ವ್ಯಾಪಾರ ಇಲ್ಲ ನಮಗೆ. ಇಲ್ಲಿ ಬಂಡೆಕಲ್ಲೆಲ್ಲ ಬಿದ್ದು ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಬಂಡೆಕಲ್ಲನ್ನು ತೆಗೆದು ಟೂರಿಸ್ಟ್ ಬರುವ ಹಾಗೆ ಮಾಡಬೇಕು ಎಲ್ಲರೂ. ಕರ್ನಾಟಕದ ಜೀವನದಿಯಾಗಿ ತಮಿಳುನಾಡಿನ ಭಾಗ್ಯ ನದಿಯಾಗಿರೋ ಕಾವೇರಿ ಕ್ಷೇತ್ರವೇ ಈ ರೀತಿ ರಸ್ತೆ ಸಂಪರ್ಕ ಇಲ್ಲದಂತಹ ಪರಿಸ್ಥಿತಿಯಿಂದ ಭಕ್ತರಿಂದ ದೂರವಾದರೆ ಹೇಗೆ ಅನ್ನೋ ಪ್ರಶ್ನೆ ತಲಕಾವೇರಿ ಮತ್ತು ಭಾಗಮಂಡಲ ನಿವಾಸಿಗಳದ್ದು. ಖಂಡಿತ ಇದು ಸರಿಯಲ್ಲ. ಹೀಗಾದ್ರೆ ಕಾವೇರಿ ಕ್ಷೇತ್ರದ ಬಗ್ಗೆ ಭಕ್ತರಿಗೆ ನಂಬಿಕೆ ಹೊರಟು ಹೋಗೋ ಸಾಧ್ಯತೆ ಹೆಚ್ಚಿದೆ. ಜಿಲ್ಲಾಡಳಿತ ಕೂಡಲೇ ಬಂಡೆ ತೆರವು ಕಾರ್ಯಾಚರಣೆ ಪುನರಾರಂಭಿಸಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ TV1 ಮೂಲಕ ತಲಕಾವೇರಿ ಭಾಗಮಂಡಲ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅಪ್ಪಚೆಟ್ಟೋರಂಡ ಮನು ಮುತ್ತಪ್ಪ ಒತ್ತಾಯಿಸಿದರು. ತೊಂದರೆ ಆಗಲಿಲ್ಲ, ಆದರೆ ಅದನ್ನು ಆ ಒಂದು ಕಲ್ಲುಗಳು ಬಿದ್ದದನ್ನು ಅದನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಲಿಕ್ಕೆ ಹೆಚ್ಚು ಕಮ್ಮಿ 1 ವಾರವೇ ತೆಗೆದುಕೊಂಡರು. ಅದರ ಮುನ್ಸೂಚನೆ ಪ್ರಕಾರ ಅಲ್ಲಿ ಮುಂದಿನ ದಿನಗಳಲ್ಲೂ ಯಾವ ರೀತಿಯಲ್ಲಿ ಕಲ್ಲು ಬಂಡೆಗಳು ಉರುಳಬಹುದು, ಭಕ್ತಾದಿಗಳಿಗೆ ಹಾನಿ ಆದರೆ ತೊಂದರೆ ಆಗ್ತದೆ ಅಂತ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ಸ್ಥಳೀಯ ಜನರಿಗೆ ಭಾಳಷ್ಟು ಅಡಚಣೆ ಉಂಟಾಗಿದೆ ಮತ್ತು ಇದರಿಂದ ದೇಶದ ಮೂಲೆಗಳಿಂದ ಬರತಕ್ಕಂಥ ಭಕ್ತಾದಿಗಳಿಗೂ ಸಮೇತ ಅಡಚಣೆ ಉಂಟಾಗಿದೆ. ಮುಂಗಾರಿನಲ್ಲಿ ಅತಿವೃಷ್ಟಿ ಪರಿಸ್ಥಿತಿ ನಿಭಾಯಿಸೋಕೆ ಟಾಸ್ಕ್ ಫೋರ್ಸ್ ಅಂತೆಲ್ಲ ರೂಪಿಸಿಕೊಂಡ ಜಿಲ್ಲಾಡಳಿತಕ್ಕೆ ಒಂದು ಜಾಗದಲ್ಲಿ ಬಿದ್ದ ಬಂಡೆಕಲ್ಲು ತೆರವುಗೊಳಿಸೋ ಕಾರ್ಯಾಚರಣೆ ಆರಂಭಿಸೋಕೆ 15 ದಿನ ಬೇಕಾಯಿತನ್ನೋದು ಅಧಿಕಾರಿಗಳ ಕಾರ್ಯವೈಖರಿಗೆ ಉತ್ತಮ ನಿದರ್ಶನ. ಅತಿವೃಷ್ಟಿ ಟಾಸ್ಕ್ ಫೋರ್ಸ್ನ ವಿಳಂಬ ನೀತಿಗೆ ಹರಕೆಯ ಕುರಿಯಾದದ್ದು ಮಾತ್ರ ಕಾವೇರಿ ಕ್ಷೇತ್ರದ ಭಕ್ತರು ಹಾಗೂ ತಲಕಾವೇರಿ ಭಾಗಮಂಡಲ ಗ್ರಾಮ ನಿವಾಸಿಗಳು. ಈ ರೀತಿ ಪುಣ್ಯಕ್ಷೇತ್ರಕ್ಕೆ ಪ್ರವಾಸಿಗರನ್ನ ತಡೆಯೊಡ್ಡೋ ಘಟನೆ ಬೇರೆ ಜಿಲ್ಲೆಯಲ್ಲಾಗಿದ್ದಿದ್ರೆ ಅದರ ಪರಿಣಾಮ ಏನಾಗ್ತಿತ್ತು ಅನ್ನೋದು ಗಮನಾರ್ಹ ಪ್ರಶ್ನೆ. TV1 ನ್ಯೂಸ್, ಮಡಿಕೇರಿ. ಕಾಡಾನೆ ದಾಂಧಲೆ ಇತ್ತೀಚಿನ ವರ್ಷಗಳಲ್ಲಿ ಕೊಡಗಿನಲ್ಲಿ ಸಾಮಾನ್ಯವೇ ಆಗಿಬಿಟ್ಟಿದೆ. ಕಾಡಾನೆಗಳು ರಾತ್ರಿ ಮಾತ್ರವಲ್ಲ, ಹಗಲು ಹೊತ್ತಿನಲ್ಲಿಯೇ ಗ್ರಾಮೀಣ ಭಾಗದ ಮನೆಗಳ ಬಳಿ ಸುಳಿದಾಡುವ ಪರಿಸ್ಥಿತಿ ಇದೆ. ಕಾಡಾನೆಯೊಂದು ಗ್ರಾಮದ ಮನೆ ಬಳಿಯೇ ತಿರುಗಾಡಿದ ದೃಶ್ಯಗಳೀಗ T1ಗೆ ದೊರಕಿದೆ. ಇಲ್ಲಿದೆ ನೋಡಿ ಕಾಡಾನೆಯ ಬಿಂದಾಸ್ ನಡಿಗೆಯ ಸೀನ್. ಇದು ಸಿದ್ದಾಪುರ ಬಳಿಯ ಮಾಲ್ದಾರಿಯಲ್ಲಿ ಕಂಡದ್ದು. ಕಾಡಾನೆಯೊಂದು ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಮಾಲ್ದಾರಿಯ ಅಂಗನವಾಡಿ ಬಳಿ ಬಿಂದಾಸಾಗಿ ಪುಟ್ಟ ಬಾಲ ಬೀಸ್ತಾ ದೊಡ್ಡದಾಗಿ ಹೆಜ್ಜೆ ಹಾಕ್ತಾ ಪಕ್ಕದ ಕಾಡಿನೊಳಗೆ ಸಾಗಿತ್ತು. ಅಂಗನವಾಡಿ ಪಕ್ಕದಲ್ಲಿಯೇ ಮಕ್ಕಳು ಗ್ರಾಮಸ್ಥರು ನಿಂತಿದ್ರು. ಅವರನ್ನೆಲ್ಲ ಕ್ಯಾರೆ ಅನ್ನದ ಕಾಡಾನೆ ಗೇಲಿಡ್ತಾ ಕಾಡಿನತ್ತ ಸಾಗ್ಬಿಡ್ತು. ಕಾಡಾನೆಗಳು ಮನೆ ಮುಂದೆನೇ ಬರುತ್ತವೆ ಅನ್ನೋದಕ್ಕೆ ಈ ಸೀನ್ ಸಾಕ್ಷಿ ಹೇಳ್ತಿದೆ. TV1 ನ್ಯೂಸ್, SM ಮುಬಾರಕ್, ಸಿದ್ದಾಪುರ. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗಿ ಕಾವೇರಿ ಬಿರುಸಿನಿಂದ ಹರಿಯುತ್ತಾ ಮುಂದುವರಿರುವಾಗಲೇ ದುಬಾರಿಯಲ್ಲಿ ರಾಫ್ಟಿಂಗ್ ಥ್ರಿಲ್ ಶುರುವಾಗಿದೆ. ಕಾವೇರಿ ನದಿಯಲ್ಲಿ ರೋಮಾಂಚಕ ರಾಫ್ಟಿಂಗ್ ಮಾಡಲು ದೂರಗಳಿಂದ ಪ್ರವಾಸಿಗರು ಬರ್ತಿದ್ದಾರೆ. ಸುರಕ್ಷಿತ ರಾಫ್ಟಿಂಗ್ ಆಗಿ 32 ರಾಫ್ಟರ್ಗಳು ಸಜ್ಜಾಗಿದ್ದಾರೆ. ಬನ್ನಿ T1ನೊಂದಿಗೆ ದುಬಾರಿ ರಾಫ್ಟಿಂಗ್ ಥ್ರಿಲ್ ಅನುಭವಿಸಿ. ಕಾವೇರಿ ನದಿ ಪ್ರವಾಹ ರೂಪಿಣಿಯಾಗಿರುವಂತೆಯೇ ಕಾವೇರಿ ನದಿಯಲ್ಲಿ ಸಾಹಸಮಯ ಕ್ರೀಡೆಗೂ ಜೀವ ಬಂದಿದೆ. ದುಬಾರಿಯಲ್ಲಿ 10 ವರ್ಷಗಳಿಂದ ನಡೀತಾ ಇರೋ ರಾಫ್ಟಿಂಗ್ ಈ ವರ್ಷವೂ ಪ್ರವಾಸಿಗರಿಂದ ಉತ್ತಮ ಪ್ರತಿಕ್ರಿಯೆಗೆ ಕಾರಣವಾಗಿದೆ. ದುಬಾರಿಯಲ್ಲಿ ರಾಫ್ಟಿಂಗ್ ಉದ್ದೇಶಕ್ಕಾಗಿಯೇ 9 ರಾಫ್ಟಿಂಗ್ ಸಂಸ್ಥೆಗಳ 32 ರಾಫ್ಟರ್ಗಳಿದ್ದು ನುರಿತ ತಂಡವು ಸಾಹಸ ಪ್ರಿಯರನ್ನ ರೋಮಾಂಚಕ ರಾಫ್ಟಿಂಗ್ಗೆ ಕರೆದೊಯ್ತಾ ಇದೆ. ದುಬಾರಿಯಿಂದ 7 ಕಿಲೋಮೀಟರ್ ಅಂತರದ ರಾಫ್ಟಿಂಗ್ಗೆ 600 ರೂಪಾಯಿ ಮತ್ತು 12 ಕಿಲೋಮೀಟರ್ ದೂರದ ರಾಫ್ಟಿಂಗ್ಗೆ 1100 ರೂಪಾಯಿ ಶುಲ್ಕವಿದೆ. ಕನಿಷ್ಠ 1.5 ಗಂಟೆಯ ರಾಫ್ಟಿಂಗ್ ಸಮಯದಲ್ಲಿ ಕಾವೇರಿ ನದಿಯ ರಭಸಕ್ಕೆ ತಕ್ಕಂತೆ ಸಾಗುವ ರಾಫ್ಟ್ನಲ್ಲಿ ತೇಲುತ್ತಾ ಪ್ರಯಾಣಿಕರು ರಾಫ್ಟಿಂಗ್ ಮೋಜು ಮಜದ ಜೊತೆ ಸಖತ್ ಥ್ರಿಲ್ ಅನುಭವಿಸಬಹುದು. ಈ ಬಾರಿ ದುಬಾರಿಗೆ ಉತ್ತರಾಖಂಡ್ನಿಂದಲೂ ರಾಫ್ಟಿಂಗ್ ಪರಿಣಿತರು ಬಂದಿದ್ದು ಮತ್ತಷ್ಟು ಸವಾಲಿನ ರಾಫ್ಟಿಂಗ್ ಮಜಕ್ಕೆ ಕಾರಣವಾಗಿದೆ. ರಾಫ್ಟಿಂಗ್ ತೆರಳುವವರಿಗೆ ಎಲ್ಲಾ ರೀತಿಯಲ್ಲಿಯೂ ಸುರಕ್ಷತಾ ಸಾಧನ ಹಾಕಿಯೇ ಕರೆದೊಯ್ಯಲಾಗುತ್ತದೆ.
ಯಾವುದೇ ರೀತಿಯಲ್ಲಿಯೂ ಅಪಾಯವಾಗದಂತೆ ಗಮನ ಹರಿಸುತ್ತಿದ್ದೇವೆ ಎಂದು ದುಬಾರೆ ರಾಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಮೋದ್ ಸುದ್ದಿಗಾರರಿಗೆ ತಿಳಿಸಿದರು. ಬರ್ತಾ ಇದ್ದೇವೆ. ನಮಗೆ ಸುಮಾರು 10 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದು. ಸೊ ನಾವು ನಾರ್ಮಲಿ ಜೂನಿಂದ ಸೆಪ್ಟೆಂಬರ್ವರೆಗೆ ಹೈ ವಾಟರ್ಸಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ನಡೆಸ್ತೇವೆ. ಅನಂತರ ಸ್ಟಿಲ್ ವಾಟರ್ ರಾಫ್ಟಿಂಗ್ ಅಂತ ಮಾಡ್ತೇವೆ. ಸೊ ಇದು ನಾವು ದುಬಾರಿಯಲ್ಲಿ ಆಗಿದೆ ಅಂತಂದರೆ ಕಾಮನ್ ಪೀಪಲ್ ರೀಚಿಗೆ ಕಮ್ಮಿ ದರದಲ್ಲಿ ವಿತ್ ಗುಡ್ ಗೈಡ್ಸ್, ಗುಡ್ ಡ್ರಾಫ್ಟ್ಸ್ ಅಲ್ಲ, ವಿತ್ ಆಲ್ ಗುಡ್ ಟೆಕ್ನಿಕ್ಸ್ ಅದರಲ್ಲಿ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಳ್ಳೆ ರ್ಯಾಫ್ಟ್ಸ್ ಇದೆ. ರ್ಯಾಫ್ಟ್ಸ್ಗಳಿಗೆ ಒಳ್ಳೆ ನುರಿತ ಇಲ್ಲಿದೆ ಲೋಕಲ್ ಗೈಡ್ಸ್ ಪ್ಲಸ್ ಋಷಿಕೇಶ್ ಇಂದ ನುರಿತ ಗೈಡ್ಸ್ಗಳನ್ನ ತರಿಸಿ ಮಾಡಿಸ್ತಾ ಇದ್ದಾವೆ. ಪ್ರೈಸ್ ವೈಸಲ್ಲಿ ಹೊರಗಡೆಗಿಂತ ಅರ್ಧ ಕಮ್ಮಿ ಪ್ರೈಸಲ್ಲಿ, ಹೊರಗಡೆ ಎಲ್ಲ 1200-1500 ಚಾರ್ಜ್ ಮಾಡ್ತೇವೆ. ನಾವು 7 ಕಿಲೋಮೀಟರ್ಸ್ 600 ರೂಪಾಯಿ ಚಾರ್ಜ್ ಮಾಡ್ತೇವೆ. ಇಲ್ಲಿ 12 ಕಿಲೋಮೀಟರ್ಗೆ 1000 ರೂಪಾಯಿ ಚಾರ್ಜ್ ಮಾಡ್ತೇವೆ. ಇಲ್ಲಿ ರಾಫ್ಟಿಂಗ್ ಅಂದ್ರೆ ರಬ್ಬರ್ ಟ್ಯೂಬ್ನಲ್ಲಿ ತೇಲೋದು ಮಾತ್ರವೇ ಅಲ್ಲ. ಕಾವೇರಿಯ ರಭಸದ ಹರಿವಿಗೆ ವಿರುದ್ಧವಾಗಿ ರಾಫ್ಟ್ ಅನ್ನ ಚಲಾಯಿಸುತ್ತಾ, ಪ್ರವಾಹದ ನೀರಿನಲ್ಲಿ ರಾಫ್ಟ್ ತಿರುಗಿಸುತ್ತಾ, ನೀರಿಗೆ ಧುಮ್ಮಿಕ್ಕುವುದು, ರಾಫ್ಟ್ ಅನ್ನ ಮಗಚುವುದು ಕೂಡ ರಾಫ್ಟಿಂಗ್ ಕಾಲದ ವಿಭಿನ್ನ ಅನುಭವಗಳಾಗಿವೆ. ನೀರಿನ ಕುರಿತ ಭಯ ಕೂಡ ರಾಫ್ಟಿಂಗ್ ಮೂಲಕ ಹೋಗುತ್ತದೆ. ರಾಫ್ಟಿಂಗ್ ಅನ್ನೋ ಆಧುನಿಕ ಜಲಕ್ರೀಡೆಗೆ ಇತ್ತೀಚಿನ ವರ್ಷಗಳಲ್ಲಿ ಟೆಕ್ಕಿಗಳು ಸೇರಿದಂತೆ ದೇಶ ವಿದೇಶದ ಸಾಕಷ್ಟು ಸಾಹಸ ಪ್ರಿಯರು ಆಕರ್ಷಿತರಾಗಿದ್ದು, ಅದರಲ್ಲಿಯೂ ಕಾವೇರಿ ನದಿ ರಾಫ್ಟಿಂಗ್ಗೆ ಹೆಚ್ಚಿನ ಬೇಡಿಕೆ ಇದೆ. ದುಬಾರಿಯ ರಾಫ್ಟಿಂಗ್ ಸಖತ್ ಮಜಾ ನೀಡಿತು. ಖಂಡಿತ ಈ ಅನುಭವ ಮರೆಯಲಾರೆವು ಅಂತ ರಾಫ್ಟಿಂಗ್ ತೆರಳಿದ್ದವರು ಅನುಭವ ಹಂಚಿಕೊಂಡ್ರು. ಎಂಜಾಯ್ಮೆಂಟ್ ಮಾಡಿದ್ವಿ. ಸಖತ್ ತುಂಬಾ ಗೌಜಿ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಚೆನ್ನಾಗಿದೆ. ಇಲ್ಲಿ ನೀರದ್ದು ಜಾಸ್ತಿ ಅಲ್ಲ. ನೀರಲ್ಲಿ ನಮ್ಮ ಮಂಗಳೂರಲ್ಲಿ ಈ ಥರ ಇಲ್ಲ. ನಮ್ಮಲ್ಲಿ ಸಮುದ್ರ ಮಾತ್ರ. ಸಮುದ್ರ ನಮ್ಗೆ ಹೋಗಿ ಬರಲ್ಲ. ಇಲ್ಲಿ ಆದರೆ ಎಲ್ಲಾದ್ರಲ್ಲೂ ರಾಫ್ಟಿಂಗಲ್ಲಿ ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸಲ ಅಡ್ವೆಂಚರ್ ಮಾಡಬೇಕಂತ ಆಗ್ತಾಯಿದೆ. ಮ್ಯಾಂಗ್ಳೂರು, ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಬಂದಿದ್ದು. ಮ್ಯಾಂಗ್ಳೂರು ವೆದರ್ಗೂ ಪ್ಲಸ್ ಇಲ್ಲಿದ್ದ ವೆದರಿಗೆ ನದಿದೊಂದು ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ, ಲೈಫ್ ಜಾಕೆಟ್ ಹಾಕ್ಕೊಂಡು ಟ್ಯೂಬ್ ಮೇಲೆ ಕುಳಿತು ಕುಡುಗೋಲು ಹಿಡಿದು ರಭಸದಿಂದ ಹರಿಯೋ ಕಾವೇರಿ ನೀರಿನಲ್ಲಿ ತೇಲ್ತಾ ಸಾಗೋ ಅನುಭವ ದುಬಾರೆಯಲ್ಲಿ ಮಳೆಗಾಲ ಮುಗಿಯುವವರೆಗೆ ಮಾತ್ರ ಲಭ್ಯ. ಸದ್ಯಕ್ಕಂತೂ ದುಬಾರೆ ಕಾವೇರಿ ನದಿಯಲ್ಲಿ ರಾಫ್ಟಿಂಗ್ನದ್ದೇ ಕಲರವ. TV1 ನ್ಯೂಸ್ ಮಡಿಕೇರಿ. ಮಡಿಕೇರಿಯಿಂದ ಮಂಗಳೂರಿಗೆ ತೆರಳುವ ಹೆದ್ದಾರಿ ಬದಿಯಲ್ಲಿನ ಜಲಧಾರೆಯೊಂದು ನೋಡುಗರ ಕಣ್ಮನಕ್ಕೆ ತಂಪು ನೀಡುತ್ತಿದೆ. ಮಳೆಯ ಈ ದಿನಗಳಲ್ಲಿ ಬೆಟ್ಟದ ನೀರನ್ನೆಲ್ಲ ಹೊಂದಿಕೊಂಡು ಬೋರ್ಗರೆಯುತ್ತಾ ಧುಮ್ಮಿಕ್ಕುವ ಹೈವೇ ಫಾಲ್ಸ್ನತ್ತ ಒಂದು ನೋಟ ಇಲ್ಲಿದೆ. ಮಡಿಕೇರಿಯಿಂದ ಮಂಗಳೂರಿಗೆ ತೆರಳೋ ಮಾರ್ಗ ಮಧ್ಯೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ನಿಸರ್ಗದತ್ತವಾಗಿರೋ ಜರಿಗಳು ಈ ಮಳೆಯ ದಿನಗಳಲ್ಲಿ ಕಂಗೊಳಿಸ್ತಾ ಇವೆ. ರಸ್ತೆ ಬದಿಯ ಬಂಡೆಗಳ ಮೇಲ್ಭಾಗದಿಂದ ಸುಮಾರು 500,000 ಅಡಿಗಳಷ್ಟು ತಳಭಾಗಕ್ಕೆ ಹಾಲ್ನೊರೆಯಾಗಿ ಧುಮ್ಮಿಕ್ಕುವ ಮನಮೋಹಕ ಜಲಧಾರೆ ಈ ರಸ್ತೆಯಲ್ಲಿ ತೆರಳುವವರ ಕಣ್ಣಿಗೆ ರಸದೌತಣವನ್ನ ನೀಡ್ತಾ ಇದೆ. ಕಣ್ಣು ಹಾಯಿಸಿದಷ್ಟು ದೂರ ಕಣ್ಣಿಗೆ ಕಾಣೋ ಹಸಿರಿನ ಕಾನನದೊಳಗೆ ಆಗಸದಿಂದಲೇ ಧುಮ್ಮುಕ್ಕುತ್ತಿರುವಂತೆಯೇ ಕಾಣುವ ಈ ಜರಿಯ ಬಳಿ ಅನೇಕರು ವಾಹನ ನಿಲ್ಲಿಸಿ ಫಾಲ್ಸ್ ಸೌಂದರ್ಯ ಆಸ್ವಾದಿಸಿಯೇ ಮುಂದೆ ಸಾಗ್ತಾರೆ. ಹೀಗಾಗಿನೇ ಇದು ಮಡಿಕೇರಿ ಮಂಗಳೂರು ಹೈವೇ ಫಾಲ್ಸ್ ಅಂತಾನೂ ಜನಪ್ರಿಯವಾಗಿದೆ. TV1 ಸ್ಪೆಷಲ್ ಕೇಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. TV1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Tata Motor Horizon Next RS Car. Mega Monsoon Exchange offered on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Racecourse Road, Madikeri. Phone 08272 221188 221199.
Arescar, opposite Reliance Petrol Bunk, Onampet Road, Gonikoppa. Contact 08274247130. Tata Motor Horizon Next. Araskar. Terms and conditions applies. AM Traders, branch of PN Stores, Onampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಮೆಷಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್, ಆಥರೈಸ್ಡ್ ಡೀಲರ್ ಇನ್ ಕೂರ್ಗ್. AM ಟ್ರೇಡರ್ಸ್, ಬ್ರಾಂಚ್ ಆಫ್ PN ಸ್ಟೋರ್ಸ್, Onampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611586231. Volkswagen, das Auto. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala opposite Uma Theatre, Uma Theatre Road near Gandhi Square, RRR Hotel, Mysore. Contact 08214247 Bharati Radio House, Madikeri, Gonikoppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On We Got Water Heater rupees 1000 discount. Sony CyberShot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppa. Coorg Tiles, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 Mobile 9342632813. 988-666-5459. Coorg Trails, tourist hotspot. Coorg Institute of Technology, Onampet, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties.
regular Industry Institute interface, secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Barashpi, Donikoppal, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcool.edu.in. Website www.citcool.edu.in. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಗುಂಪುಗಳ ಸೇವಾ ಪ್ರತಿನಿಧಿಗಳಿಗೆ ಕುಶಾಲನಗರದ ಕಾವೇರಿ ತರಬೇತಿ ಕೇಂದ್ರದಲ್ಲಿ 2 ದಿನಗಳ ಕಾಲ ನಡೆದ ವಿಶೇಷ ತರಬೇತಿ ಕಾರ್ಯಾಗಾರ ಸಮಾಪನಗೊಂಡಿತು. ಯೋಜನೆಯ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಅನುಷ್ಠಾನಗೊಳಿಸಲು ಸೇವಾ ಪ್ರತಿನಿಧಿಗಳು ನಿಸ್ವಾರ್ಥತೆಯಿಂದ ತೊಡಗಿಸಿಕೊಳ್ಳಬೇಕು ಎಂದು ಗಣ್ಯರು ಕರೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಗುಂಪುಗಳ ಸೇವಾ ಪ್ರತಿನಿಧಿಗಳಿಗೆ ಕುಶಾಲನಗರ ಕಾವೇರಿ ತರಬೇತಿ ಕೇಂದ್ರದಲ್ಲಿ 2 ದಿನಗಳ ಕಾಲ ನಡೆದ ವಿಶೇಷ ತರಬೇತಿ ಕಾರ್ಯಾಗಾರ ಸಮಾಪನಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ವಿರಾಜಪೇಟೆ ತಾಲೂಕು ಯೋಜನಾಧಿಕಾರಿ ಶಿವಪ್ರಸಾದ್ ಮಾತನಾಡಿ, ಗ್ರಾಮಾಭಿವೃದ್ಧಿಯನ್ನ ಮನಗಂಡು ಗ್ರಾಮಗಳ ಮಂದಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಉದ್ದೇಶದಿಂದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ರೂಪಿಸಿರುವ ಯೋಜನೆಯನ್ನ ಪರಿಪೂರ್ಣವಾಗಿ ಸಾರ್ಥಕಗೊಳಿಸಲು ಸೇವಾ ಪ್ರತಿನಿಧಿಗಳು ವಿಶೇಷ ಆಸಕ್ತಿ ವಹಿಸಬೇಕೆಂಬ ಕಾರಣಕ್ಕೆ ವಿಧವಾದ ತರಬೇತಿಗಳನ್ನು ನೀಡಲಾಗಿದೆ. ಸೇವಾ ಪ್ರತಿನಿಧಿಗಳು ಇದರ ಪ್ರಯೋಜನವನ್ನು ಮನಗಂಡು ಸಮಾಜದಲ್ಲಿ ಪರಿವರ್ತನೆ ತರುವ ಜೊತೆಗೆ ಪ್ರತಿನಿಧಿಗಳು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಕರೆ ನೀಡಿದರು. ಈಗ ಅದೇ ಒಂದು ಹೆಮ್ಮರಾಗಿ ಸುಮಾರು 6565 ಕಾಯಂ ಸಿಬ್ಬಂದಿಗಳನ್ನು ಹೊಂದಿಕೊಂಡು ಈ ಒಂದು ಇಷ್ಟು ವಿಸ್ತರಣೆ ಆಗಿದೆ. ಕಾರ್ಯಕರ್ತರನ್ನೇ ಗುರುತಿಸಿಕೊಂಡು ಅಲ್ಲಿ ಅವರಿಗೊಂದು ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಅವರ ಮುಖೇನ ಆ ಒಂದು ಸಂಘದ ಚಟುವಟಿಕೆಯನ್ನು ಮಾಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪತ್ರಕರ್ತ ಕೆಎಸ್ ಮೂರ್ತಿ ಮಾತನಾಡಿ, ಸರ್ಕಾರಗಳು ಮಾಡಲಾರದ ಅದ್ಭುತ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಜಾರಿ ಮಾಡುವ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಮೋಘವಾದ ಯಶಸ್ಸನ್ನು ಕಂಡಿದ್ದಾರೆ. ಈ ಯೋಜನೆ ಅಂಧಕಾರದಲ್ಲಿ ಮುಳುಗಿದ್ದ ಅದೆಷ್ಟೋ ಗ್ರಾಮೀಣ ಪ್ರದೇಶಗಳ ಜನರ ಬದುಕಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ಯೋಜನೆಯ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಅನುಷ್ಠಾನಗೊಳಿಸಲು ಸೇವಾ ಪ್ರತಿನಿಧಿಗಳು ನಿಸ್ವಾರ್ಥತೆಯಿಂದ ತೊಡಗಿಸಿಕೊಳ್ಳಬೇಕು ಎಂದು ಕೆಎಸ್ ಮೂರ್ತಿ ಸಲಹೆ ನೀಡಿದರು. ಕಾರ್ಯಾಗಾರದಲ್ಲಿ ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕ ಸೀತಾರಾಮ ಶೆಟ್ಟಿ, ಸೇವಾ ಪ್ರತಿನಿಧಿಗಳ ವಿಭಾಗದ ಯೋಜನಾಧಿಕಾರಿ ಧರ್ಮಸ್ಥಳದ ಗಂಗಾಧರ ಭಂಡಾರಿ, ಸೋಮವಾರಪೇಟೆ ತಾಲೂಕು ಯೋಜನಾಧಿಕಾರಿ ಚಿದಾನಂದ ಮತ್ತು ಕುಶಾಲನಗರ ವಿಭಾಗದ ಮೇಲ್ವಿಚಾರಕ ಚಂದ್ರಶೇಖರ್, ಸೋಮವಾರಪೇಟೆ ಆಂತರಿಕ ಲೆಕ್ಕ ಪರಿಶೋಧಕಿ ಮಮತಾ ಅವರುಗಳು ಸೇವಾ ಪ್ರತಿನಿಧಿಗಳಿಗೆ ಯೋಜನೆಯ ಕುರಿತಾಗಿ ಮಾಹಿತಿ ಒದಗಿಸಿದರು. 2 ದಿನಗಳ ಕಾಲ ನಡೆದ ಕಾರ್ಯಾಗಾರದಲ್ಲಿ ಸೋಮವಾರಪೇಟೆ ಹಾಗೂ ವಿರಾಜಪೇಟೆ ತಾಲೂಕುಗಳ ಸೇವಾ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಆದ ಅನುಭವ ಹಾಗೂ ಮಾಹಿತಿ ತಿಳುವಳಿಕೆ ಬಗ್ಗೆ ಸೇವಾ ಪ್ರತಿನಿಧಿಗಳಾದ ಬಸವರಾಜು, ಪೂರ್ಣಿಮಾ, ರಘು, ವನಜ ಮೊದಲಾದವರು ಅಭಿಪ್ರಾಯ ಹಂಚಿಕೊಂಡರು. ರೂಪೇಶ್, ಸೋಮಶೇಖರ್, ತಮನ್ನ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸೋಮವಾರಪೇಟೆಯ ಒಕ್ಕಲಿಗ ಯುವ ವೇದಿಕೆ ಆಶ್ರಯದಲ್ಲಿ ಸೋಮವಾರಪೇಟೆ ಸಮೀಪದ ಯಡೂರಿನಲ್ಲಿ ಜನಾಂಗ ಬಾಂಧವರಿಗೆ ಪ್ರಥಮ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು. ವಿವಿಧೆಡೆಗಳಿಂದ ಆಗಮಿಸಿದ್ದ ಸ್ಪರ್ಧಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಮಳೆ, ಗಾಳಿ, ಚಳಿಗೆ ಅಂಜದಿ ಕೆಸರು ಗದ್ದೆಯಲ್ಲಿ ಎದ್ದು ಬಿದ್ದು ಓಡಿದ್ರು. ಗುರಿ ಮುಟ್ಟಿದವರು ಕೇಕೆ ಹಾಕಿದ್ರೆ ಅರ್ಧದಲ್ಲೇ ಕೆಸರಿನಲ್ಲಿ ಬಿದ್ದವರು ಗಡಗಡ ನಡುಗುತ್ತಾ ಗದ್ದೆ ಬದುವಿನಲ್ಲಿ ವಿಶ್ರಾಂತಿ ಪಡೆದ್ರು. ಇದೆಲ್ಲ ನಡೆದದ್ದು ಸೋಮವಾರಪೇಟೆ ಸಮೀಪದ ಯಡೂರಿನಲ್ಲಿ ಆಯೋಜಿತ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ. ಸೋಮವಾರಪೇಟೆಯ ಒಕ್ಕಲಿಗ ಯುವ ವೇದಿಕೆ ಆಶ್ರಯದಲ್ಲಿ ಯಡೂರು ಬಿಟಿಸಿಜಿ ಕಾಲೇಜಿನ ಮುಂಭಾಗದ ಗದ್ದೆಯಲ್ಲಿ ಜನಾಂಗ ಬಾಂಧವರಿಗೆ ಪ್ರಥಮ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟಕ್ಕೆ ದೂರದೂರಿನಿಂದ ಆಗಮಿಸಿದ ಸ್ಪರ್ಧಿಗಳು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಮಹಿಳೆಯರ ಹಗ್ಗಜಗ್ಗಾಟದಲ್ಲಿ ಗ್ರಾಮೀಣ ಮಹಿಳೆಯರು ತಮ್ಮ ಶಕ್ತಿ ಪ್ರದರ್ಶನ ತೋರ್ಪಡಿಸಿ ಪ್ರೇಕ್ಷಕರಿಂದ ಚಪ್ಪಾಳೆ ಗೀಟಿಸಿದರು. ಪುರುಷರ ಹಗ್ಗಜಗ್ಗಾಟದ ಶಕ್ತಿ ಪ್ರದರ್ಶನವೂ ರೋಚಕವಾಗಿತ್ತು. ವಿವಿಧ ಸ್ಪರ್ಧೆಗಳಲ್ಲಿ ಪುರುಷರ ವಿಭಾಗದಲ್ಲಿ 30 ತಂಡಗಳು ಹಾಗೂ ಮಹಿಳಾ ವಿಭಾಗದಲ್ಲಿ 8 ತಂಡಗಳು ಭಾಗವಹಿಸಿದವು. ಎಸ್ ಮಹೇಶ್, ಟಿವಿ1 ನ್ಯೂಸ್, ಸೋಮವಾರಪೇಟೆ. ಪೊನ್ನಂಪೇಟೆ ಕೃಷಿ ಮತ್ತು ಅರಣ್ಯ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಕುಶಾಲನಗರ ಸಮೀಪದ ಕೂಡಿಗೆಯಲ್ಲಿ ಕೃಷಿ ಪ್ರಾತ್ಯಕ್ಷಿಕೆ ನಡೆಯಿತು. ವಿದ್ಯಾರ್ಥಿಗಳ ತಂಡ ರೈತರೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಕೃಷಿ ಅನುಭವಗಳನ್ನು ಹಂಚಿಕೊಂಡರು. ಕುಶಾಲನಗರ ಸಮೀಪದ ಕೂಡಿಗೆಯ ಜಿಲ್ಲಾ ಕೃಷಿ ಮತ್ತು ತರಬೇತಿ ಸಂಸ್ಥೆಯ ಆವರಣದಲ್ಲಿ ಪೊನ್ನಂಪೇಟೆ ಕೃಷಿ ಮತ್ತು ಅರಣ್ಯ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಕೃಷಿ ಪ್ರಾತ್ಯಕ್ಷಿಕೆ ನಡೆಯಿತು. ಕಾರ್ಯಕ್ರಮವನ್ನು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಾಂಚಿರ ಮನು ನಂಜುಂಡ ಉದ್ಘಾಟಿಸಿದರು.
ಈ ಸಂದರ್ಭ ಮನುನಂಜುಂಡ ಮಾತನಾಡಿ, ರೈತರು ಕಷ್ಟಪಟ್ಟು ಬೆಳೆಯುವ ಕೃಷಿ ಫಸಲುಗಳಿಗೆ ಬೆಂಬಲ ಬೆಲೆ ಸರ್ಕಾರದಿಂದ ಸಕಾಲಿಕವಾಗಿ ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರು ಕೃಷಿಯಿಂದ ದೂರ ಸರಿಯುವಂತಹ ವಾತಾವರಣ ನಿರ್ಮಾಣಗೊಂಡಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಹಾಗೂ ಕೃಷಿ ಇಲಾಖೆ ಇನ್ನಾದರೂ ದೇಶದ ಬೆನ್ನೆಲುಬಾದ ರೈತರಿಗೆ ಎಲ್ಲಾ ಸವಲತ್ತುಗಳನ್ನು ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಆರ್ಥಿಕವಾಗಿ ರೈತಾಪಿ ವರ್ಗವನ್ನು ಸದೃಢಗೊಳಿಸಬೇಕಿದೆ ಎಂದು ಮನುನಂಜುಂಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಹೊಟ್ಟೆಪಾಡಿಗೆ ಈಗಾಗಲೇ ಹೇಳಿದಂಗೆ ಹೊಟ್ಟೆಪಾಡಿಗಾಗಿ ನಮ್ಮ ಏನು ಬೆಳೆಸ್ತಿದ್ದೀವಿ ಆಹಾರ ವಸ್ತುಗಳನ್ನ ಆ ಬೆಳೆಸುವಂತ ಸಂದರ್ಭ ನಮ್ಮ ಹೊಟ್ಟೆಗಾಗಿ ಏನನ್ನು ತಗೊಳ್ತೀವಿ ಅದೇ ನಮ್ಮ ಜೀವವಾಗಿ ನಾವು ಉಳ್ಕೊಳ್ಳೋಕೆ ಸಾಧ್ಯ, ಬೇರೆ ಯಾವುದು ಸಾಧ್ಯ ಇಲ್ಲ. ಇನ್ನೊಂದು, ನಾವು ಬೆಳೆದಿರತಕ್ಕಂತಹ ಯಾವುದೇ ಒಂದು ಪದಾರ್ಥ ಆಗಲಿ ಅದಕ್ಕೆ ಒಂದು ಬೆಂಬಲ ಬೆಲೆ ಸಿಕ್ಕಿದ್ರೆ ಮಾತ್ರ ನಮ್ಮ ರೈತಾಪಿ ವರ್ಗದವರು ಕೆಲಸ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಸಿಜಿ ಕುಶಾಲಪ್ಪ ಮಾತನಾಡಿ, ಇಂದು ಕೃಷಿ ಚಟುವಟಿಕೆಗಳಿಂದ ಗ್ರಾಮೀಣ ಪ್ರದೇಶದ ಯುವ ಜನಾಂಗ ಹಿಂದೆ ಸರಿತಾ ಇದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುವಕರನ್ನ ಕೃಷಿಯತ್ತ ಆಕರ್ಷಿಸುವ ಕೆಲಸ ಅತಿ ತುರ್ತಾಗಿ ಆಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಈ ಒಂದು ಕೃಷಿ ಮತ್ತು ಅರಣ್ಯ ಅನುಭವ ಕಾರ್ಯಕ್ರಮ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ನಡೆಯುತ್ತೆ. ಆದರೆ ಕೊಡಗಿನಲ್ಲಿ ನಾವು ಈ ವರ್ಷ ಈ 21 ದಿವಸ ಏನು ಕಾರ್ಯಕ್ರಮ ಮಾಡಿದ್ವಿ, ಜುಲೈ 7ಕ್ಕೆ ಪ್ರಾರಂಭವಾಗಿ 28ರವರೆಗೂ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದಕ್ಕಿಂತ ನಾವು ಕಲಿತಿದ್ದೇ ಹೆಚ್ಚು. ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶದಿಂದಲೇ ಬಂದಂಥವ್ರು, ಹಾಗಾಗಿ ಅವರು ಕೂಡ ಸ್ವತಃ ಕೃಷಿಯನ್ನು ಮಾಡಿದಂಥವ್ರು. ಆದರೂ ಕೂಡ ಬೇರೆ ಒಂದು ಪ್ರದೇಶದ ಕೃಷಿ ಅನುಭವಗಳು ಮತ್ತು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಬೇರೆ ಬೇರೆ ಹೋಬಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರದ ಸೋಮವಾರಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ರಾಜಶೇಖರ್ ಮಾತನಾಡಿ, ಕೃಷಿ ಇಲಾಖೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದೊಂದಿಗೆ ಸೇರಿ ಅಲ್ಲಿನ ತರಬೇತಿ ನಿರತ ವಿದ್ಯಾರ್ಥಿಗಳಿಗೆ ಕೃಷಿ ಹಾಗೂ ತೋಟಗಾರಿಕೆ ಕುರಿತು ಅಗತ್ಯವಾದ ಮಾಹಿತಿ ಹಾಗೂ ತರಬೇತಿಗಳನ್ನು ನೀಡಲಾಗ್ತಾ ಇದೆ ಎಂದು ಹೇಳಿದರು. ಈ ತರ ಅಂದರೆ 21 ದಿವಸ ಎಲ್ಲ ಹೋಬಳಿಗಳಲ್ಲಿ 5 ಹೋಬಳಿಗಳಲ್ಲಿ ಶಾಂತಳ್ಳಿ, ಶುಂಠಿಕೊಪ್ಪ, ಸೋಮವಾರಪೇಟೆ, ಕುಶಾನರ ಹೋಬಳಿಗಳಲ್ಲಿ ರೈತರ ಜಮೀನುಗಳಿಗೆ ನಮ್ಮ ರೈತ ಸಂಪರ್ಕದ ಅಧಿಕಾರಿಗಳ ಜೊತೆ ಹಾಗೂ ರೈತ ಅನುಗಾರರ ಜೊತೆ ಭೇಟಿ ನೀಡಿ ಆ ಒಂದು ರೈತರ ಜೊತೆ ಏನು ಅವರು ಕೃಷಿ ಪದ್ಧತಿಗಳನ್ನು ಅಳವಡಿಸ್ತಿದ್ದಾರೆ, ಏನು ಅದನ್ನು ತಿದ್ದುಪಡಿ ಮಾಡಬೇಕು, ತಾಂತ್ರಿಕ ಮಾಹಿತಿ ಕೊಡೋದ್ರ ಜೊತೆಗೆ ಆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಉತ್ತಮ ಅನುಭವವನ್ನು ಪಡ್ಕೊಂಡಿದ್ದಾರೆ. ಸಹಾಯಕ ಕೃಷಿ ಅಧಿಕಾರಿ ಡಾಕ್ಟರ್ ಕೋಮಲ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ಕುಮಾರ್, ಹಾಸನದ ಡಾಕ್ಟರ್ ಆದರ್ಶ್, ಗ್ರಾಮ ಪಂಚಾಯತ್ ಸದಸ್ಯ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು. ಸುಮಾರು 21 ವಿದ್ಯಾರ್ಥಿಗಳ ತಂಡ ರೈತರೊಂದಿಗೆ ಸೇರಿ ಅವರ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಹಲವಾರು ಕೃಷಿ ಮಾಹಿತಿಯನ್ನು ಪಡೆದುಕೊಂಡರಲ್ಲದೆ ರೈತರಿಗೂ ಕೂಡ ತಾವು ಪಡೆದುಕೊಂಡ ಕೃಷಿ ಅನುಭವಗಳನ್ನು ಹಂಚಿಕೊಂಡರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಟಿವಿ1 ನ್ಯೂಸ್ನಲ್ಲಿ ಮತ್ತೊಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. ರಾಯಲ್ ವರ್ಲ್ಡ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ, ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್,
CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ, ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with the aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಡಿವಿಡಿ ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರಂ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ ಬಂಗಾಳಿ ಡಿಸೈನ್ಗಳು ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. T1 ನ್ಯೂಸ್ ಮುಗಿಸೋಕು ಮುನ್ನ T1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ.
ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಕೃತಿ ವಿಕೋಪ ನಿರ್ವಹಿಸುವಲ್ಲಿ ಕೊಡಗು ಜಿಲ್ಲಾಡಳಿತ ವಿಫಲ. ತಲಕಾವೇರಿ ರಸ್ತೆಗೆ ಬಿದ್ದ ಬಂಡೆ ತೆರವುಗೊಳಿಸುವ ಬದಲು ಪುಣ್ಯಕ್ಷೇತ್ರ ದರ್ಶನವೇ ಬಂದ್. ಅಧಿಕಾರಿಗಳ ನಿರ್ಬಂಧ ನೀತಿಗೆ ದೇವಾಲಯ ಸಮಿತಿ ಪ್ರಮುಖರ ಆಕ್ಷೇಪ. ಕಾಡಾನೆಗಳ ನಡಿಗೆ ನಾಡಿನ ಕಡೆಗೆ. ಮಾಲ್ದಾರೆಯಲ್ಲಿ ಹಾಡು ಹಗಲೇ ರಸ್ತೆಯಲ್ಲಿ ಪೆರೇಡ್ ಮಾಡುತ್ತದೆ ಕಾಡಾನೆ. ಅಂಗನವಾಡಿ ಪಕ್ಕದಲ್ಲೇ ಅಡ್ಡಾಡುತ್ತವೆ ಸಲಗಗಳು. ಪ್ರವಾಹ ರೂಪಿಣಿ ಕಾವೇರಿ ನದಿಯಲ್ಲಿ ರೋಮಾಂಚಕ ರಾಫ್ಟಿಂಗ್ನ ಮೋಜು. ಸಾಹಸ ಪ್ರಿಯರಿಗೆ ದುಬಾರಿಯಲ್ಲಿ ಥ್ರಿಲ್ ನೀಡುತ್ತಿರುವ ರಾಫ್ಟಿಂಗ್. ಜಲಕ್ರೀಡೆಗೆ ಮುಗಿಬೀಳುತ್ತಿರುವ ದೇಶ ವಿದೇಶಿ ಪ್ರವಾಸಿಗರು. ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಜಲಕನ್ಯರ ಮನಮೋಹಕ ನರ್ತನ. ಮಳೆಗಾಲದಲ್ಲಿ ಹಸಿರ ಕಾನನದ ನಡುವೆ ಹಾಲ್ನೊರೆಯಾಗಿ ಧುಮ್ಮಿಕ್ಕುವ ಜಲಧಾರೆಗಳು. ಕಂಗೊಳಿಸುವ ಝರಿಗಳ ಸಿರಿಗೆ ದಾರಿಹೋಗರು ಫುಲ್ ಫಿದಾ. ಸಿನಿಪ್ರಿಯರಿಗೆ ಮತ್ತೇರಿಸುತ್ತಿರುವ ಸಲ್ಮಾನ್ ಅಭಿನಯದ ಹೊಸ ಚಿತ್ರ ಕಿಕ್. ರಂಜಾನ್ ಕೊಡುಗೆಯಾದ ಕಿಕ್ನ ಭರ್ಜರಿ ಪ್ರದರ್ಶನ. ರೋಮಾಂಚಕ ಆಕ್ಷನ್ ಫಿಲ್ಮ್ನಲ್ಲಿದೆ ಕಿಕ್ಕೇರಿಸುವ ದೃಶ್ಯಗಳು. ಇಲ್ಲಿಗೆ T1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ T1. ಇದು ನಿಮ್ಮ ಚಾನೆಲ್. Sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. Prithvi Gold, Diamond, Silver. Coolgurt Movers. Royal World, Mysore.